ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್. ಮೊದಲನೇದಾಗಿ ಇವತ್ತು ನವರಾತ್ರಿಯ 3ನೇ ದಿನ. ಚಂದ್ರಘಂಟಾ ದೇವರಿಗೆ ನಮಸ್ಕರಿಸುತ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಬಣ್ಣ ನೀಲಿ ಬಣ್ಣದ ಸಿಹಿನ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಅಕ್ಕಿ ಪಾಯಸ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಅಕ್ಕಿ ಪಾಯಸ ಮಾಡಲು ಬೇಕಾಗುವ ಸಾಮಗ್ರಿಗಳು ನೋಡಿ, ನಾನಿಲ್ಲಿ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಶಂಕು ಪುಷ್ಪ ಹೂವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಬ್ಲೂ ಕಲರು ಲಿಕ್ವಿಡ್ ಸಿಗುತ್ತೆ, ಅದರ ಬದಲಾಗಿ ಶಂಕು ಪುಷ್ಪ ಹೂವನ್ನು ಯೂಸ್ ಮಾಡಿಕೊಂಡು ನಾವು ನೀಲಿ ಬಣ್ಣನ ತಕ್ಕೋಬೋದು. ಅಕ್ಕಿ, ಸಕ್ಕರೆ, ಗೋಡಂಬಿ ದ್ರಾಕ್ಷಿ ಮತ್ತು ತುಪ್ಪ ತಗೊಂಡಿದ್ದೀನಿ. ಈಗ ಮಾಡುವ ವಿಧಾನ. ಮೊದಲು ಈ ಒಂದು ಶಂಕು ಪುಷ್ಪ ಹೂವನ್ನು ಈ ಥರ ತುಂಬನ್ನು ಬಿಡಿಸ್ಬಿಟ್ಟು ಇದನ್ನು ನೀಟಾಗಿ ತೊಳ್ಕೊಬೇಕು. ನಾವು ಒಂದು ಸ್ವಲ್ಪ ನೀರನ್ನು ತೊಗೊಂಡ್ಬಿಟ್ಟು ಈ ಥರ ಅದರಲ್ಲಿ ಹಾಕಿಬಿಟ್ಟು ಅದನ್ನು ತೊಳೆದು ಅದರ ತುಂಬನ್ನು ತಕ್ಕೋಬೇಕು. ನೋಡಿ, ತುಂಬನ್ನು ತೆಗೆದು ಅದನ್ನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೊಂದು ಕಡೆ ಗ್ಯಾಸ್ ಮೇಲೆ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ನೀರು ಬೆಚ್ಚಗಾದ ಮೇಲೆ ತೊಳೆದಿರುವಂತಹ ಶಂಕು ಪುಷ್ಪ ಹೂವನ್ನು ಅದರಲ್ಲಿ ಹಾಕ್ತಾಯಿದ್ದೀನಿ. ಇದೀಗ ನೀಲಿ ಕಲರು ಬಿಡುತ್ತೆ. ಹೂವೆಲ್ಲ ನೀಲಿ ಕಲರ್ ಬಿಟ್ಬಿಟ್ಟು ವೈಟ್ ಕಲರ್ ಆಗುತ್ತೆ. ನಮಗೆ ನೀಲಿ ಕಲರ್ ನೀರು ಸಿಗುತ್ತೆ. ಆ ನೀರನ್ನು ಯೂಸ್ ಮಾಡಿಕೊಂಡು ನಾವು ಅಕ್ಕಿ ಪಾಯಸನ ಮಾಡ್ಬೋದು. ಲಿಕ್ವಿಡ್ ಹಾಕಿ ಮಾಡ್ಬೋದಾಗಿತ್ತು, ಬಟ್ ನನಗೆ ಎಲ್ಲಿ ಸಿಗಲಿಲ್ಲ. ಸೊ ಹಾಗಾಗಿ ನಾನು ಶಂಕು ಪುಷ್ಪ ಹೂವನ್ನು ಯೂಸ್ ಮಾಡಿಕೊಂಡು ನೀಲಿ ಕಲರ್ದ ಸ್ವೀಟ್ ರೆಸಿಪಿನ ಮಾಡ್ತಾಯಿದ್ದೀನಿ. ಶಂಕು ಪುಷ್ಪ ಹೂವು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಕೆಲವೊಬ್ಬರು ಇದರದ್ದು ಕಷಾಯ ಮಾಡಿಕೊಂಡು ಕೂಡ ಈ ಥರ ಕುಡಿತಾರೆ. ನೋಡಿ, ಶಂಕು ಪುಷ್ಪ ಹೂವು ನೀರು ಕುದೀತಾ ಇರುವಾಗ ಕಲರ್ ಬಿಡ್ತಾ ಇದೆ. ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಈ ಥರ ನೋಡಿ, ಈ ಥರ ಕಲರ್ ಬಿಡ್ತಾ ಇರುತ್ತೆ. ಇದು ಕಂಪ್ಲೀಟಾಗಿ ಹೂವು ವೈಟ್ ಕಲರ್ ಆಗುತ್ತೆ. ಆವಾಗ ನೀವು ಹೂವನ್ನು ತೆಕ್ಕೋಬೋದು. ನಿಮಗೆ ಯಾವುದಾದರೂ ಅಡಿಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಈ ಒಂದು ಅಕ್ಕಿ ಪಾಯಸನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಹೂವೆಲ್ಲ ಕಲರ್ ಬಿಟ್ಟು ವೈಟ್ ಆಗಿದೆ. ಈಗ ಈ ಹೂವನ್ನು ಶೋಧಿಸ್ಕೊಳ್ಳೋಣ. ನೋಡಿ, ಕಂಪ್ಲೀಟ್ ಆಗಿದೆ, ಚೇಂಜ್ ಆಗಿದೆ ಹೂವು. ಒಂದು ಪಾತ್ರೆ ತಗೊಂಡು ಅದರ ಮೇಲೆ ಒಂದು ಜರಡಿ ಇಟ್ಬಿಟ್ಟು ನೀರನ್ನು ಶೋಧಿಸ್ಕೊಳ್ಳೋಣ. ಈಗ ಈ ಒಂದು ಬ್ಲೂ ಕಲರ್ ನೀರಿಂದ ನಾವೀಗ ಅಕ್ಕಿ ಪಾಯಸನ ಮಾಡ್ಕೋಬೋದು. ನಾನು 9 ದಿನ 9 ಬಣ್ಣದ ಸ್ವೀಟ್ ರೆಸಿಪಿಗಳನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಅಂತ ಹೇಳಿದ್ದೆ. ಸೊ ಹಾಗಾಗಿ ಇವತ್ತು ನೀಲಿ ಕಲರ್ ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ನೀವು ಈ ಒಂದು ಬ್ಲೂ ಕಲರ್ ನೀರಿಂದ ನೀವು ಅಕ್ಕಿ ಪಾಯಸ ಬೇಡ ಅಂದರೆ ಬೇರೆ ಏನಾದರೂ ಸ್ವೀಟ್ ರೆಸಿಪಿನೂ ಮಾಡ್ಕೋಬೋದು. ನೋಡಿ, ಬ್ಲೂ ಕಲರ್ ನೀರು ಕಾಣ್ತಾ ಇದೆ ಅಲ್ವಾ? ಈಗ ತೊಳೆದಿರುವಂಥ ಅಕ್ಕಿನ ಆ ನೀರೊಳಗೆ ಹಾಕೋಣ. ನೋಡಿ, ಅನ್ನ ಕುದೀತಾ ಇದೆ. ಅನ್ನ ಆಲ್ರೆಡಿ ಮೆತ್ತಗಾಗ್ತಾ ಬರ್ತಾ ಇದೆ. ಈಗ ಇದಕ್ಕೆ ಒಂದು 1/4 ಕಪ್ಪಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಸಿಹಿ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಬೋದು. ಸಕ್ಕರೆನ ಹಾಕಿ ಒಂದು ಸಲ ಚೆನ್ನಾಗಿ ಕುದಿಸ್ಕೋಬೇಕು. ನಾನು ಕುದಿಯುವಾಗ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಮತ್ತೆ ತುಪ್ಪದಲ್ಲಿ ಕರೆದ್ಬಿಟ್ಟು ಹಾಕೋಣ. ನೋಡಿ, ನೀರೆಲ್ಲ ಕಮ್ಮಿಯಾಗಿ ಪಾಯಸ ರೆಡಿ ಆಗ್ತಾ ಇದೆ. ನೋಡಿ, ಕಂಪ್ಲೀಟಾಗಿ ಪಾಯಸ ರೆಡಿ ಆಯಿತು. ಕಾಣ್ತಾ ಇದೆ ಅಲ್ವಾ? ಅಕ್ಕಿ ಪಾಯಸ ಬ್ಲೂ ಕಲರ್ ರೆಡಿ ಆಯಿತು.
ಈಗ ಇದಕ್ಕೆ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿಬಿಟ್ಟು ಹಾಕೋಣ. ಅದಕ್ಕೋಸ್ಕರ ನಾನೊಂದು ಚಿಕ್ಕ ಬಾಣಲೆ ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ತುಪ್ಪ ಕರಗಿದ ನಂತರ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಅಕ್ಕಿ ಪಾಯಸದೊಳಗಡೆ ಹಾಕೋಣ. ನೋಡಿ ಹಾಕ್ತಾಯಿದ್ದೀನಿ. ಫೈನಲ್ ಆಗಿ ನಮ್ಮದು ಇವತ್ತು ನವರಾತ್ರಿ 3ನೇ ದಿನದ ಬ್ಲೂ ಕಲರ್ ಸ್ವೀಟ್ ರೆಸಿಪಿ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.